ಫಾರಂ ಕೋಳಿ ಮೊಟ್ಟೆ ತಿನ್ನೋ ಮುನ್ನ ಈ ಸ್ಟೋರಿ ನೋಡಿ. ಗಲೀಜು, ಸ್ವಚ್ಛತೆ ಕಾಪಾಡದೆ ಕೋಳಿಗಳ ಸಾಕಾಣಿಕೆ ಮಾಡಿದ್ದಾರೆ. ಮಾರುಕಟ್ಟೆಗೆ ಕಳಪೆ ಮೊಟ್ಟೆ, ಕಳಪೆ ಕೋಳಿಗಳ ಸರಬರಾಜು. ಫಾರ್ಮ್ ಕೋಳಿಗಳಿಗೆ ಗಲೀಜು ಮಿಶ್ರಿತ ಫುಡ್ ಪೂರೈಕೆ ಮಾಡಿರೋದು. ತಿಪ್ಪೆಗುಂಡಿ ಜಾಗದಲ್ಲಿ ಕೋಳಿಗಳನ್ನ ಸಾಕಿ ನಂತರ ಅದನ್ನ ಮಾರಾಟ ಮಾಡಿದ್ದಾರೆ. ಗದಗ ಜಿಲ್ಲೆ ಉಣಚಗೇರಿ ಗ್ರಾಮದಲ್ಲಿ ನಡೆದಿರುವಂತಹ ಕರ್ಮಕಾಂಡ ಇದು. ಬಲೆ ಧೂಳಿನಿಂದ ಮುಚ್ಚಿ ಹೋಗಿದೆ ಆ ಕೋಳಿ ಫಾರ್ಮ್. ಗಜೇಂದ್ರಗಡ, ರೋಣ ತಾಲೂಕಿಗೆ ಇಲ್ಲಿಂದಲೇ ಕೋಳಿ ಮತ್ತು ಮೊಟ್ಟೆ ಮಾರಾಟ ಆಗ್ತಾ ಇದ್ದದ್ದು. ಎಲ್ಲ ಕಾನೂನು ಗಾಳಿಗೆ ತೂರಿ ಜನರ ಜೀವದ ಜೊತೆ ಈ ಫಾರ್ಮ್ನವರು ಚೆಲ್ಲಾಟ ಆಡಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶವನ್ನ ಹೊರಹಾಕಿದ್ರು. ಫಾರಂ ಮಾಲೀಕನ ವಿರುದ್ಧ ಕ್ರಮ ಆಗಬೇಕು ಅಂತಲೂ ಕೂಡ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಈ ಕೋಳಿ ಫಾರ್ಮ್ನಲ್ಲಿ ಮೊಟ್ಟೆ ತಿಂದರೆ ನಿಮ್ಮ ಜೀವಕ್ಕೆ ಅಪಾಯ ಗ್ಯಾರಂಟಿ. ಈ ಕೋಳಿ ಫಾರ್ಮ್ ನೋಡಿದರೆ ಪಕ್ಕ ತಿಪ್ಪೆ ಗುಂಡಿಕ್ಕಿಂತಲೂ ಕೂಡ ಕನಿಷ್ಠಿದೆ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಉಣಚಗೇರಿ ಗ್ರಾಮದ ಬಳಿ ಇರುವಂಥ ಇದು ಕೋಳಿ ಫಾರ್ಮ್. ಇಲ್ಲಿ ಯಾವುದೇ ಸ್ವಚ್ಛತೆ ಇಲ್ಲ, ನೀತಿ ನಿಯಮ ಇಲ್ಲ. ಎಲ್ಲ ಸರ್ಕಾರದ ನಿಯಮಗಳು ಗಾಳಿಗೆ ತೋರಿ ಈ ಕೋಳಿ ಫಾರ್ಮನ್ನು ಇಲ್ಲಿ ತಯಾರು ಮಾಡ್ತಾಯಿದ್ದಾರೆ. ನಿತ್ಯ ಏನು ಸಾವಿರಾರು ಕೋಳಿಗಳು ಏನು ಇದ್ದಾವೆ, ಇಲ್ಲಿ ಲಕ್ಷಾಂತರ ಜನ ಮೊಟ್ಟೆ ತಿಂತಾರೆ. ಅವರ ಆರೋಗ್ಯ ಕೂಡ ಇಂಪಾರ್ಟೆಂಟ್. ಈಗ ನೋಡ್ಬೋದು ಈ ಕೋಳಿ ಫಾರ್ಮಿನ ಕೆಟ್ಟ ಪರಿಸ್ಥಿತಿ, ದುಸ್ಥಿತಿಯನ್ನು ನಿಮ್ಗೆ ತೋರಿಸ್ತೀವಿ. ಇಲ್ಲಿ ಮೇಲ್ಭಾಗದಲ್ಲಿ ನೋಡು ಎಷ್ಟೊಂದು ಜಾಡಿ ಹಿಡಿದಿದೆ. ಯಾವಾಗ ಕ್ಲೀನ್ ಮಾಡಿದಾರೋ ಗೊತ್ತಿಲ್ಲ. ಇಷ್ಟು ಸುಮಾರು 10 ವರ್ಷಗಳಕ್ಕಿಂತಲೂ ಹೆಚ್ಚು ಏನು ವರ್ಷಗಳಿಂದ ಇಲ್ಲಿ ಈ ಒಂದು ಕೋಳಿ ಫಾರ್ಮ್ ಇದೆ. ಆದರೆ ಯಾವುದೇ ಸ್ವಚ್ಛತೆ ಇಲ್ಲ. ಕೋಳಿಗೆ ಹಾಕಂಥ ಏನು ಆಹಾರ ಕೂಡ ಇದೆ. ಇಲ್ಲಿ ಎಲ್ಲಿ ಬೇಕಾದಲ್ಲಿ ಚೆಲ್ಲಾಪಿಲ್ಲಿ ನೆಲಕ್ಕೆ ಹಾಕ್ತಾರೆ. ಅದೇ ಆಹಾರವನ್ನು ಕೂಡ ಇಲ್ಲಿ ಕೋಳಿಗೆ ಹಾಕ್ತಾರೆ. ಇಲ್ಲಿ ನೋಡ್ಬೋದು ಕೋಳಿಗೆ ಹಾಕುವಂಥ ಆಹಾರ ಯಾವ ಪರಿ ಇಲ್ಲಿ ಬಿದ್ದಿದೆ ಅನ್ನುವಂಥದ್ದು. ಇಂಥ ಒಂದು ಆಹಾರ, ಕೆಟ್ಟ ಆಹಾರ ಈ ಕೋಳಿಗೆ ತಿನ್ನಿಸ್ತಾರೆ. ಇಂಥ ಆಹಾರ ತಿಂದಂಥ ಮೊಟ್ಟೆಗಳು ಎಷ್ಟು ಸುರಕ್ಷಿತ, ಆರೋಗ್ಯಕ್ಕೆ ಏನು ಈ ಮೊಟ್ಟೆಗಳು ತಿಂದ್ರೆ ಏನು ಜನರ ಆರೋಗ್ಯ ಏನೆಲ್ಲ, ಇಲ್ಲಿ ಸ್ವಚ್ಛತೆ ಬಗ್ಗೆ ಏನು ಹೇಳ್ತೀರಿ ಸರ್? ಯಾವುದೇ ಸ್ವಚ್ಛತೆ ಇಲ್ಲ. ಈ ಕೋಳಿ ಫಾರ್ಮ್ ಇಲ್ಲಿ ಒಂದು 15 ವರ್ಷದಿಂದನೇ ಇರ್ಬೋದು. ಇದು ನೋಡಿ ಬೂತ್ ಬಂಗ್ಲೆ ಇದ್ದಂಗೆ ಐತೆ. ಅಧಿಕಾರಿಗಳು ಬರ್ತಾರೆ, ಎಲ್ಲ ಸ್ವಚ್ಛತೆ ಐತಿ, ರಿಪೋರ್ಟ್ ಕೊಡ್ತಾರೆ, ಹಿಂಬರನೂ ಕೊಡಲ್ಲ. ಇದು ಆರೋಗ್ಯದ ಮೇಲೆ ಗಜೇಂದ್ರಗಡ ಇದು ಆಯ್ತು, ಸುತ್ತಮುತ್ತ ಇದ್ರ ಮೇಲೆ ಆರೋಗ್ಯ ತಿಂದವ್ರು ಹೆಂಗೆ ಬದುಕ್ತಾರೋ ಎಲ್ಲೋ. ಹಿಂಗೆ ಮೊನ್ನೆ ಆದ ಮೊಟ್ಟೆಯಲ್ಲಿರೋ ಕ್ಯಾನ್ಸರ್ ಬಂತು ಅಂದರು. ಈಗ ಈ ಪರ ಇದೆಲ್ಲ ಇದ್ದರೆ ನಿಜವಾಗ್ಲೂ ಕ್ಯಾನ್ಸರ್ ಅಲ್ಲ, ಯಾವುದಾದ್ರೂ ರೋಗ ಬಂದು ಸತ್ತೋಗ್ತಾರೆ ಜನ. ಇದ್ರ ಬಗ್ಗೆ ಅಧಿಕಾರಿಗಳು ಯಾವ ಕ್ರಮ ತೊಗೊತೀರಿ? ಏನು ಜನರು ಹಿಂಗೆ ಬಿಟ್ಟು ಹಿಂಗೆ ಈ ಬೂತ್ ಬಂಗ್ಲೆ ಇದ್ದಂಗೆ ಹಿಂಗೆ ಇಟ್ಕೊಂಡು ಏನು ಸಾಯಿಸ್ತಿರೋ ಏನೋ ತೀರ್ಮಾನ ಮಾಡಿಬಿಟ್ಟಿರೋ? ಈ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೋಡಿ ಆದಷ್ಟು ಕ್ಲೀನ್ ಮಾಡಿಸಿ, ಇದಿಲ್ಲ ಸ್ಥಳಾಂತರನೇ ಮಾಡಿಬಿಡಿ. ಇವ್ರು ಏನೇನೂ ಮಾಡೋಂಗಿಲ್ಲ. ಯಾಕಂತ ತಹಶೀಲ್ದಾರ್ ಬಂದು ಹೇಳಿದ್ರು, ಅವ್ರೇನು ಕೇಳಿಲ್ಲ. ಅವರು ಅಲ್ಲಿ ವಾಪಸ್ ಏನೋ ಅವ್ರ ಮೇಲೆ ಕ್ರಮ ತೋಲಿಲ್ಲ. ಇದ್ರ ಮೇಲೆ ಏನೋ ದಂಡ ಏನೂ ತೊಗೊಳೋದೇ ಇಲ್ಲ. ಇವ್ರು ದಂಡ ಏನೂ ಹಾಕಲ್ಲ ಇವರು. ಯಾಕಂದರೆ ಎಲ್ಲರೂ ಶಾಮೀಲದರೋ ಏನು ಅಡ್ಜಸ್ಟ್ಮೆಂಟ್ ಐತೋ ಏನೋ. ಯಾಕೆ ಅಧಿಕಾರಿಗಳು ಯಾಕೆ ಇಷ್ಟೊಂದು ಹಿಂದೇಟು ಹಾಕಾಕತ್ತೀರಿ ಅದ ತಿಳಿಯವಲ್ದು. ಕೋರ್ಟ್ ನೀಟ್ ಇಟ್ಕೊಬೇಡ ಅಂತ ಹೇಳುತ್ತೆ ಯಾವಾಗ ಯಾರಿಗಾದ್ರು. ಯಾವ ಸುರಕ್ಷತೆ ಮೇಲೆ ಇದು ಕೋಳಿ ಫಾರ್ಮಿಗೆ ಪರ್ಮಿಷನ್ ನೀಡ್ಯಾರ? ಹಿಂಬರದಲ್ಲಿ ಇದೈತಿ, ಪರ್ಮಿಷನ್ ರದ್ದಾಗೈತಿ ಅಂತಾರೆ. ಮತ್ತು ಈ ಪರಿ ಎಲ್ಲ ಇದು ಇಟ್ಕೊಂಡ ಮೇಲೂ ಯಾವುದೇ ಕ್ರಮ ತೊಗೊಲಿಲ್ಲ ಅಂದರೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯನೇ. ಅವ್ರದ್ದೇ ಜವಾಬ್ದಾರಿ ಇದು. ಅವ್ರು ವೈಯಕ್ತಿಕ ಅವ್ರ ಮೇಲೆ ಕೇಸ್ ಹಾಕ್ರಿ. ಸರ್ಕಾರ ಅವ್ರ ಮೇಲೆ ಕ್ರಮ ತೊಗೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಒಟ್ಟಾರೆಯಾಗಿ ಈ ಕೋಳಿ ಫಾರ್ಮ್ನಲ್ಲಿನ ತತ್ತಿ ತಿಂದ್ರೆ ಏನು ತಿಂದಂಥ ಜನರು ಬದುಕ್ತಾರೋ ಇಲ್ವಾ ಅನ್ನೋಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.